ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಟ್ರಿಪಲ್ ಮೇನಿಯಾ ಬಗ್ಗೆ ಮಾತಾಡೋದಾದ್ರೆ ಇನ್ನೂ ಕೂಡ ಟ್ರಿಪಲ್ ಮೇನಿಯಾ ನಡೀತಾ ಇದೆ. ಯೂಟ್ಯೂಬ್ ಅಲ್ಲಿ ಲೈವ್ ಆಗಿ ಸ್ಟ್ರೀಮ್ ಆಗ್ತಾ ಇದೆ ಅಂಡ್ ಅಲ್ಲಿ ನಮಗೆ ಅದ್ಭುತವಾದ ರಿಯೂನಿಯನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. 2013ರ ರಸಲ್ ಮೇನಿಯಾದಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ಅಂಡರ್ಟೇಕರ್, ಟ್ರಿಪಲ್ ಎಚ್ ಹಾಗೆ ಶಾನ್ ಮ್ಯಾಕಲ್ಸ್ ಅವರ ಒಂದು ಅದ್ಭುತವಾದ ರಿಯೂನಿಯನ್ ನೋಡೋದಕ್ಕೆ ಸಿಕ್ಕಿತ್ತು. ಶಾನ್ ಮ್ಯಾಕಲ್ಸ್ ಅವರು ಸ್ಪೆಷಲ್ ಗೆಸ್ಟ್ ರೆಫ್ರಿ ಆಗಿ ಅಂಡರ್ಟೇಕರ್ ಹಾಗೆ ಟ್ರಿಪಲ್ ಎಚ್ ಅವರ ಎಲ್ ಮ್ಯಾಚ್ ಅಲ್ಲಿ ಇಳಿದಿರ್ತಾರೆ. ಅಂಡ್ ಆ ಒಂದು ಮ್ಯಾಚ್ ಬಗ್ಗೆನೇ ಮಾತಾಡೋದು ಬೇಡ, ನಿಜವಾಗ್ಲೂ ಎಷ್ಟು ಕ್ಲಾಸಿಕ್ ಮ್ಯಾಚ್, ಎಷ್ಟು ಬ್ರೂಟಲ್ ಮ್ಯಾಚ್ ಅಂತ ನಿಮಗೆ ಗೊತ್ತಿರಬಹುದು. ಅಂಡ್ ಆ ಒಂದು ಮ್ಯಾಚ್ ಮುಗಿದ್ಮೇಲೆ ಇವರ ಈ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅಂಡ್ ಈಗ ಮತ್ತೊಮ್ಮೆ ಆ ಒಂದು ಫೋಟೋನ ಇವರು ರೀಕ್ರಿಯೇಟ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಿಜವಾಗ್ಲೂ ಒಂದು ರಿಯೂನಿಯನ್ ರೀತಿ ಇವರೆಲ್ಲರೂ ಕೂಡ ಮತ್ತೊಮ್ಮೆ ಬಂದು ಸೇರ್ಕೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲಿವ್ ಮಾರ್ಗನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಲಿವ್ ಮಾರ್ಗನ್ ಅವರಿಗೆ ಇಂಜುರಿ ಆಗಿದೆ ಅಂಡ್ ಅದರಿಂದ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಂಡ್ ಈ ಒಂದು ಇಂಜುರಿನೇ ಡಬ್ಲ್ಯೂ ಅವರು ಮುಂದೆ ಹೋಗ್ತಾ ಸ್ಟೋರಿ ಲೈನ್ ಆಗಿ ಕನ್ವರ್ಟ್ ಮಾಡುತ್ತೆ. ಬಟ್ ಲಿವ್ ಮಾರ್ಗನ್ ಅವರ ರಿಟರ್ನ್ ನಮಗೆ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ ಗೈಸ್, ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಇನ್ನೂ ಕೂಡ ಲಿವ್ ಮಾರ್ಗನ್ ಅವರು ರಿಕವರಿ ಆಗೋದಕ್ಕೆ ಟೈಮ್ ಬೇಕಂತೆ. ಅಂಡ್ 2026ರ ಬಿಗಿನಿಂಗ್ ಅಲ್ಲಿ ನಮಗೆ ಲಿವ್ ಮಾರ್ಗನ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತಂತೆ. ಪ್ರಾಬಬ್ಲಿ ರಾಯಲ್ ರಂಬಲ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರ ಶಾಕಿಂಗ್ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಅಂಡ್ 2026ರ ರಾಯಲ್ ರಂಬಲ್ ನ ನಮ್ಮ ಲಿವ್ ಮಾರ್ಗನ್ ಅವರೇ ಗೆಲ್ಲಬಹುದು, ಯಾಕಂದ್ರೆ 2026ರ ಬಿಗಿನಿಂಗ್ ಅಲ್ಲೇನೆ ರಾಯಲ್ ರಂಬಲ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಡಬ್ಲ್ಯೂ ಅವರು ಲಿವ್ ಮಾರ್ಗನ್ ಅವ್ರಿಗೋಸ್ಕರನು ಕೂಡ ಅದ್ಭುತವಾದ ಪ್ಲಾನ್ಸ್ ನೇ ರೆಡಿ ಮಾಡಿರ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಮ್ಯಾಟ್ ರಿಡಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮ್ಯಾಟ್ ರಿಡಲ್ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಅದಾದ್ಮೇಲೆ ಡಬ್ಲ್ಯೂ ಅವರು ಮ್ಯಾಟ್ ರಿಡಲ್ ಅವ್ರನ್ನ ರಿಲೀಸ್ ಮಾಡ್ತಾರೆ. ಅಂಡ್ ಹೊರಗಡೆಯಿಂದನೂ ಕೂಡ ನಮ್ಮ ಮ್ಯಾಟ್ ರಿಡಲ್ ಅವರು ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳ ಬಗ್ಗೆ ಕಮೆಂಟ್ ಗಳನ್ನ ಪಾಸ್ ಮಾಡ್ತಾ ಇರ್ತಾರೆ. ಆಗಿಂದನೂ ಕೂಡ ಅವರು ಹೇಳ್ತಾ ಇದ್ರು, ನನಗೇನಾದ್ರೂ ರಿಯಲ್ ಲೈಫ್ ಅಲ್ಲಿ ಚಾನ್ಸ್ ಸಿಕ್ಕಿದ್ರೆ ನಾನು ರೋಮನ್ ರೈನ್ಸ್, ಗೋಲ್ಡ್ ಬರ್ಗ್ ಹಾಗೆ ಬ್ರಾಕ್ ಲೆಸ್ನರ್ ಅವ್ರನ್ನ ಹೊಡೆದು ಮುಗಿಸ್ತೀನಿ ಅಂತ ಇವನ್ ಇದರ ವಿಚಾರವಾಗಿ ಡಬ್ಲ್ಯೂ ಅವರು ಕೂಡ ಸೀರಿಯಸ್ ಆಕ್ಷನ್ ನ ತಗೊಂಡಿದ್ರು. ಇವನ್ ಬ್ಯಾಕ್ ಸ್ಟೇಜ್ ಅಲ್ಲಿ ಗೋಲ್ಡ್ ಬರ್ಗ್ ಹಾಗೆ ಮ್ಯಾಟ್ ರಿಡಲ್ ಅವರ ನಡುವೆ ಒಂದು ಕಾನ್ವರ್ಸೇಷನ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಇದ್ರ ರಿಲೇಟೆಡ್ ಆಗಿ ನಮ್ಮ ಗೋಲ್ಡ್ ಬರ್ಗ್ ಅವರು ಮ್ಯಾಟ್ ರಿಡಲ್ ಅವರ ಬಳಿ ಹೋಗ್ಬಿಟ್ಟು, ಹೌದಾ ನೀನೇನೋ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಲ್ಲ ರಿಯಲ್ ಲೈಫ್ ಅಲ್ಲಿ ನನಗೆ ಹೊಡಿತೀನಿ ಅಂತ, ಇವಾಗ ಹೊಡಿಬಾ ಅಂತಾನೆ ಗೋಲ್ಡ್ ಬರ್ಗ್ ಅವರು ಮ್ಯಾಟ್ ರಿಡಲ್ ಅವರ ಮೇಲೆ ಹೋಗಿದ್ರು. ಅಷ್ಟೇ ಅಲ್ಲ, ಬ್ರಾಕ್ ಲೆಸ್ನರ್ ಅವರು ಕೂಡ ಡಿಮ್ಯಾಂಡ್ ನ ಇಟ್ಟಿದ್ರು, ನಾನು ಡಬ್ಲ್ಯೂ ಅಲ್ಲಿ ಇರೋವರೆಗೂ ಮ್ಯಾಟ್ ರಿಡಲ್ ಅವ್ರನ್ನ ನನ್ನ ಕಣ್ಣ ಮುಂದೆ ನೀವು ತರಬೇಡಿ ಅಂತ. ಅಂಡ್ ಈಗ ಮತ್ತೊಮ್ಮೆ ನಮ್ಮ ಮ್ಯಾಟ್ ರಿಡಲ್ ಅವರು ಒಂದು ಅದ್ಭುತವಾದ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇವರು ಮತ್ತೊಮ್ಮೆ ಹೇಳಿದ್ದಾರೆ, ನಾನು ರಿಯಲ್ ಲೈಫ್ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಇಬ್ರನ್ನು ಕೂಡ ಸ್ಟ್ರೀಟ್ ಫೈಟ್ ಅಲ್ಲಿ ಆರಾಮಾಗಿ ಸೋಲಿಸ್ತೀನಿ ಅಂತ. ನಿಜವಾಗ್ಲೂ ಮ್ಯಾಟ್ ರಿಡಲ್ ಅವರು ಅದ್ ಯಾವ ನಶೆ ಮಾಡ್ತಾರೋ ನನಗೂ ಕೂಡ ತಂದ್ಕೊಟ್ರೆ ನಾನು ಕೂಡ ಮಾಡಬೇಕು, ಯಾಕಂದ್ರೆ ನನಗೂ ಕೂಡ ಈ ರೀತಿ ಥಿಂಕಿಂಗ್ ಬೇಕು. ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಅವ್ರನ್ನ ರಿಯಲ್ ಲೈಫ್ ಅಲ್ಲಿ ಇವರು ಹೊಡೆದಾಕ್ತಾರಂತೆ. ರೋಮನ್ ರೈನ್ಸ್ ಅವ್ರನ್ನ ಒಂದ್ ರೀತಿ ನಾವು ಇಗ್ನೋರ್ ಮಾಡಿದ್ರು ಕೂಡ ಬ್ರಾಕ್ ಲೆಸ್ನರ್ ಅವರಂತೂ ಇವ್ರ ಕೈಯಲ್ಲಿ ಸಿಗಾಕೊಂಡ್ರೆ ಚಿಂದಿ ಉಡಾಯಿಸ್ಬಿಡ್ತಾರೆ. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರು ಕೂಡ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಸ್ಪೆಷಲಿಸ್ಟ್. ಅಂಡ್ UFC ಅಲ್ಲಿ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರು ಮ್ಯಾಟ್ ರಿಡಲ್ ಅಂತಹ ಎಷ್ಟೋ ಸೂಪರ್ ಸ್ಟಾರ್ಸ್ ಗಳನ್ನ ಚಚ್ಚಿ ಚಿಂದಿ ಉಡಾಯಿಸಿದ್ದಾರೆ. ಸೊ ಮ್ಯಾಟ್ ರಿಡಲ್ ಅವರ ಕೈಗೆ ಏನಾದ್ರೂ ಬ್ರಾಕ್ ಲೆಸ್ನರ್ ಅವರು ಸಿಕ್ಕಿದ್ರೆ ಮ್ಯಾಟ್ ರಿಡಲ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಚಿಂದಿ ಉಡಾಯಿಸಲ್ಲ, ಬದಲಿಗೆ ಬ್ರಾಕ್ ಲೆಸ್ನರ್ ಅವರೇ ಮ್ಯಾಟ್ ರಿಡಲ್ ಅವ್ರನ್ನ ಚಿಂದಿ ಉಡಾಯಿಸ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ನಯೋಮಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ನಯೋಮಿ ಅವರು ಈಗ ಸದ್ಯಕ್ಕೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ಬಟ್ ಅವರಿಗೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಗಳಿದೆ ಅಂಡ್ ಅದನ್ನ ಅಡ್ರೆಸ್ ಮಾಡೋದಕ್ಕೋಸ್ಕರ, ಹಾಗೆ ಅವರ ಚಾಂಪಿಯನ್ಶಿಪ್ ನ ಅಡ್ರೆಸ್ ಮಾಡೋದಕ್ಕೋಸ್ಕರ ನಯೋಮಿ ಅವರು ನಮಗೆ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಯೋಮಿ ಅವರು ಪ್ರೆಗ್ನೆಂಟ್ ಆಗಿರಬಹುದು, ಅದರಿಂದ ಅವರು ಡಬ್ಲ್ಯೂ ಕಂಪನಿಯಿಂದ ಬ್ರೇಕ್ ನ ತಗೋತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಏನೇ ಆಗಲಿ, ಪ್ರಾಬಬ್ಲಿ ನಮಗೆ ಮಂಡೇ ನೈಟ್ ರಲ್ಲಿ ನಯೋಮಿ ಅವರ ಚಾಂಪಿಯನ್ಶಿಪ್ ರಿಲಿಂಕ್ವಿಶ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದೇ ರೀತಿ ಸಿಮಿಲರ್ ಸಿಚುಯೇಷನ್ 2020ರಲ್ಲಿ ಕೂಡ ಎದುರಾಗಿತ್ತು. ಆ ಒಂದು ಟೈಮ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಡಬ್ಲ್ಯೂ ರಾ ವಿಮೆನ್ಸ್ ಚಾಂಪಿಯನ್ ಆಗಿದ್ರು. ಅಂಡ್ ಆಗ್ತಾನೆ ನಮ್ಮ ಆಸ್ಕಾ ಅವರು ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ನ ಗೆದ್ಕೊಂಡಿದ್ರು. ಅಂಡ್ ಆಗ ನಮ್ಮ ಬೆಕ್ಕಿ ಲಿಂಚ್ ಅವರು ರಾ ವಿಮೆನ್ಸ್ ಚಾಂಪಿಯನ್ಶಿಪ್ ನ ಅಡ್ರೆಸ್ ಮಾಡ್ತೀನಿ ಅಂತ ಬಂದು ಆಸ್ಕಾ ಅವ್ರನ್ನ ಕರೆದು ಅವರ ಕೈಯಿಂದ ಮನಿ ಇನ್ ದ ಬ್ಯಾಂಕ್ ನ ತಗೊಂಡು ರಾ ವಿಮೆನ್ಸ್ ಚಾಂಪಿಯನ್ಶಿಪ್ ನ ಆಸ್ಕಾ ಅವರಿಗೆ ಕೊಟ್ಟಿದ್ರು. ಸೊ ಈಗ ಕೂಡ ಸಿಮಿಲರ್ ವಿಚಾರ ನಮಗೆ ನೋಡೋದಕ್ಕೆ ಸಿಗಬಹುದು. ನಮ್ಮ ಸ್ಟೆಫನಿ ವೆಕರ್ ಅವರು ಈಗ ನಂಬರ್ 1 ಕಂಟೆಂಡರ್ ಆಗಿದ್ದಾರೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನಯೋಮಿ ಅವ್ರನ್ನ ಫೇಸ್ ಮಾಡೋದಕ್ಕೆ. ಅಂಡ್ ಅದಕ್ಕೋಸ್ಕರ ನಮ್ಮ ನಯೋಮಿ ಅವರು ಮಂಡೇ ನೈಟ್ ರಲ್ಲಿ ಬಂದು ತನ್ನ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಬಹುದು. ಅಂಡ್ ಅಲ್ಲೇ ನಮಗೆ ಸ್ಟೆಫನಿ ವೆಕರ್ ಅವರು ಹೊಸ ಚಾಂಪಿಯನ್ ಆಗಿ ನಮಗೆ ನೋಡೋದಕ್ಕೆ ಸಿಗಬಹುದು. ಸೊ ಈ ರೀತಿನೂ ಕೂಡ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು, ಅಥವಾ ಆ ಒಂದು ರಿಲಿಂಕ್ವಿಶ್ ಆಗಿರ್ತಕ್ಕಂತಹ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನಮಗೆ ಸಡನ್ ಆಗಿ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಕಾದ್ ನೋಡೋಣ ಗೈಸ್ ಮಂಡೇ ನೈಟ್ ರಲ್ಲಿ ಏನೇನಾಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೆಪ್ಟೆಂಬರ್ 20ನೇ ತಾರೀಕಿನ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಅಪ್ಡೇಟ್ ಗಳು ಬರ್ತಾ ಇತ್ತು. ಡಬ್ಲ್ಯೂ ಅವರು ಸೆಪ್ಟೆಂಬರ್
ಸೆಪ್ಟೆಂಬರ್ 20ನೇ ತಾರೀಕು ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ತಗೊಂಡು ಬರ್ತಾ ಇದ್ದಾರೆ. ಅಂಡ್ ಪ್ರಾಬಬ್ಲಿ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಬ್ಯಾಡ್ ಬ್ಲಡ್ ಆಗಿರುತ್ತೆ. ಅಂಡ್ ಅಲ್ಲೇ ನಮಗೆ ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಸೊ ಬ್ಯಾಡ್ ಬ್ಲಡ್ ಅಲ್ಲಿ ಏನಾದ್ರೂ ಇವರ ನಡುವೆ ಮ್ಯಾಚ್ ಆದ್ರೆ ಆ ಒಂದು ಮ್ಯಾಚ್ ಎಕ್ಸ್ಟ್ರೀಮ್ ರೂಲ್ಸ್ ಮ್ಯಾಚ್ ಕೂಡ ಆಗಿರಬಹುದು ಅಂತ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಅಂಡ್ ಈಗ ಗೈಸ್ ಸೆಪ್ಟೆಂಬರ್ 20ನೇ ತಾರೀಕು ಪ್ರೀಮಿಯಂ ಲೈವ್ ಇವೆಂಟ್ ಬರ್ತಾ ಇರೋದೇನೋ ನಿಜ, ಬಟ್ ಅದು ಬ್ಯಾಡ್ ಬ್ಲಡ್ ಆಗದೇಲೂ ಕೂಡ ಇರಬಹುದು. ಯಾಕಂದ್ರೆ ಡಬ್ಲ್ಯೂ ವೆಬ್ಸೈಟ್ ಅಲ್ಲಿ ಯಾವುದೋ ಒಂದು ಲೊಕೇಶನ್ ಅಲ್ಲಿ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಡಬ್ಲ್ಯೂ ಅವರು ಅಪ್ಲೋಡ್ ಮಾಡಿದ್ರಂತೆ. ಅಪ್ಲೋಡ್ ಮಾಡಿ ಸಡನ್ ಆಗಿ ಡಿಲೀಟ್ ಮಾಡಿದ್ದಾರೆ. ಬಟ್ ಫ್ಯಾನ್ಸ್ ಗಳು ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ಹಾಕಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಇದು ಹೊಸ ಪ್ರೀಮಿಯಂ ಲೈವ್ ಇವೆಂಟ್. ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಇದು ಬರ್ತಾ ಇತ್ತು. ಲಾಸ್ಟ್ ಅಲ್ಲಿ 2012ರಲ್ಲಿ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ನೋಡೋದಕ್ಕೆ ಸಿಕ್ಕಲಿಲ್ಲ. ಎಸ್ ಓವರ್ ದ ಲಿಮಿಟ್ ಅಂತ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಡಬ್ಲ್ಯೂ ಅವರು ಮತ್ತೊಮ್ಮೆ ತಗೊಂಡು ಬರ್ತಾ ಇದ್ದಾರೆ ಸೆಪ್ಟೆಂಬರ್ 20ನೇ ತಾರೀಕು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಷ್ಟೇ ಅಲ್ಲ ಗೈಸ್, ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಏನಾದ್ರೂ ಸೆಪ್ಟೆಂಬರ್ 20ನೇ ತಾರೀಕು ನಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಇಲ್ಲಿ ನಮಗೆ ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಐ ಕ್ವಿಟ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತಾನೂ ಕೂಡ ಅಪ್ಡೇಟ್ ಗಳು ಬರ್ತಾ ಇದೆ. ಯಾಕಂದ್ರೆ ಓವರ್ ದ ಲಿಮಿಟ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಈಗಾಗಲೇ 2 ಬಾರಿ ಐ ಕ್ವಿಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದ್ದಾರೆ. ಅದರಿಂದ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಏನಾದ್ರೂ ಮತ್ತೊಮ್ಮೆ ನೋಡೋದಕ್ಕೆ ಸಿಕ್ಕರೆ ಕ್ಲಾಸಿಕ್ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ನಡುವೆ ಐ ಕ್ವಿಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಲಿಟರಲಿ ಗೈಸ್, ಈ ಒಂದು ಟೈಮ್ ಅಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ನಡುವೆ ಐ ಕ್ವಿಟ್ ಮ್ಯಾಚ್ ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರಾ? ನಿಜವಾಗ್ಲೂ ಈ ರೀತಿ ಏನಾದ್ರೂ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ರೆ ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.